ಎಸ್ ಅನ್ನದಾನಿ ಮಾಜಿ ಶಾಸಕರ ವಿರುದ್ಧ ಒಂದು ಗಂಭೀರ ಆರೋಪ. ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾರೆ ನನ್ನ ಹೆಂಡತಿ ಜೊತೆಗೆ. ಕಳೆದ 10 ವರ್ಷಗಳಿಂದಲೂ ಕೂಡ ನನ್ನ ಹೆಂಡತಿ ನನ್ನ ಜೊತೆಗಿಲ್ಲ. ಅವರನ್ನ ಬೇರೆಯದೇ ಅಪಾರ್ಟ್ಮೆಂಟ್ ಅಲ್ಲಿ ಇಟ್ಟಿದ್ದಾರೆ ಮತ್ತು ಡೈಲಿ ಹೋಗಿ ಬರ್ತಾರೆ. 10 ವರ್ಷಗಳಿಂದಲೂ ಕೂಡ ನಾನು ಒದ್ದಾಡ್ತಾ ಇದ್ದೀನಿ. ಆದ್ರೆ ನನ್ನ ಒದ್ದಾಟಕ್ಕೆ ಯಾವುದೇ ರೀತಿಯಾದಂಥ ಬೆಲೆ ಇಲ್ಲ. ನನಗೆ ಹೆಂಡತಿ ಬೇಕು, ಇಲ್ಲದೆ ಇದ್ರೆ ನನಗೆ ಡೈವೋರ್ಸ್ ಬೇಕು. ಅಷ್ಟೇ ಅಲ್ಲ, ನನ್ನ ಹೆಂಡತಿಯನ್ನ ನನ್ನಿಂದ ಬೇರೆ ಮಾಡಿರುವಂತಹ ಏನು ಅನ್ನದಾನಿ ಇದ್ದಾರೆ ಮಾಜಿ ಶಾಸಕ, ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಒಬ್ಬ ವ್ಯಕ್ತಿ ಗಮನ ಸೆಳೀತಾ ಇದ್ದಾರೆ. ಆತನ ಹೆಸರು ಪ್ರಸನ್ನ ಕುಮಾರ್. ಸೊ ಈ ಹಿಂದೆ ಕೂಡ ನಾನು ಬಹಳಷ್ಟು ಬಾರಿ ನ್ಯಾಯಾಲಯದ ಮೆಟ್ಟಿಲು ಕೂಡ ಏರಿದ್ದೆ ಮತ್ತು ಈ ಹಿಂದೆ ನಾನು ಪೊಲೀಸ್ ಠಾಣೆಯ ಮೆಟ್ಟಿಲನ್ನ ಏರಿದ್ದೆ. ಪದೇ ಪದೇ ನನ್ನ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನ ಹಾಕಲಾಯಿತು. ಈಗ ಹೆಂಡತಿಯೂ ಇಲ್ಲ, ಮಾನ ಮರ್ಯಾದೆನೂ ಹೋಗಿದೆ. ಆದ್ರೆ ನನ್ ನ್ಯಾಯ ಸಿಗ್ತಾ ಇಲ್ಲ. ದೊಡ್ಡವ್ರು ಏನ್ ಬೇಕಾದ್ರೂ ಮಾಡ್ಬಿಡ್ಬೋದಾ? ಒಬ್ಬ MLA ಆಗಿದ್ದವರು ಈ ರೀತಿ ಯಾರ ಜೊತೆ ಬೇಕಾದ್ರೂ ಸಂಬಂಧ ಇಟ್ಕೊಂಡ್ ಬಿಡ್ಬೋದಾ? ಯಾರ ಪತ್ನಿಯನ್ನ ಬೇಕಾದ್ರೂ ಹೈಜಾಕ್ ಮಾಡ್ಬಿಡ್ಬೋದಾ? ಇದಕ್ಕೆ ಹೇಳೋರು ಕೇಳೋರು ಯಾರು ಇಲ್ವಾ? ಇದಕ್ಕೆ ನಂಗೆ ನ್ಯಾಯ ಸಿಗೋದಿಲ್ವಾ? ಸೊ ನನಗೆ ನ್ಯಾಯ ಬೇಕು. ಎಸ್, ಅಫ್ಕೋರ್ಸ್ ಡೈವೋರ್ಸ್ ಪಡಿಬಹುದು, ಬಟ್ ನನ್ನ ಹೆಂಡತಿಯನ್ನ ನನ್ನಿಂದ ದೂರ ಮಾಡಿದಂತಹ ಅನ್ನದಾನಿ ಮಾಜಿ ಶಾಸಕರು ಯಾರಿದ್ದಾರೆ ಅವ್ರ ವಿರುದ್ಧ ಏನ್ ಕ್ರಮ ಆಗುತ್ತೆ ಅನ್ನೋದ್ರ ಬಗ್ಗೆ ನನ್ ಕ್ಲಾರಿಟಿ ಬೇಕು ಅಂತ ಒದ್ದಾಡ್ತಾ ಇದ್ದಾರೆ ಈ ಮನುಷ್ಯ.